ಅರ್ಜುನ್, ನಿನಗೆ ವಾಂತಿ ಬರಂಗ ಆಗ್ತಿಲ್ವೇನೋ? ಇಲ್ಲ. ಉಳಿತೆಗ್ ಬರೋ ತರನೂ ಆಗ್ತಿಲ್ವಾ? ಇಲ್ಲ, ಸುಮ್ಮನೆ ಹಾಗೇನು ಆಗ್ತಿಲ್ಲ. ಹಾಗಾದ್ರೆ ನಮ್ಮಣ್ಣ ಸರಿ ಹೋದ. ಇಷ್ಟು ಹೊತ್ತಾದ್ರೂ ನನ್ನ ವಾಮಿಟಿಂಗ್ ಸ್ಟಾರ್ಟ್ ಆಗಿಲ್ಲ ಅಂದ್ರೆ ಮೋಸ್ಟ್ಲಿ ನಾನು ಸರಿ ಹೋಗಿದ್ದೀನಿ ಅನ್ಸುತ್ತೆ. ಭಗವಂತ, ಕೊನೆಗೂ ನಮ್ಮೇಲೆ ಕರುಣೆ ತೋರಿಸ್ದಲ್ಲ. ನಿನಗೆ ಕೋಟಿ ಕೋಟಿ ವಂದನೆಗಳು. ಆದ್ರೂ ನೀನೇನ್ ಪವಾಡ ಮಾಡ್ದೆ ಸೇವಂತೆ? ಅರ್ಜುನು 3-4 ದಿನದಿಂದ ಒಂದ್ ತುತ್ತು ಅನ್ನನೂ ತಿಂದಿರ್ಲಿಲ್ಲ. ಈಗ ನೋಡು ಎಷ್ಟ್ ಚೆನ್ನಾಗಿ ತಿಂತಿದ್ದಾನೆ. ಇನ್ಮೇಲೆ ಹೀಗೆ ಚಿಕ್ಕಿ, ನಾನು ಕೊಡೋ ಏಟನ್ನ ನಮ್ಮ ಶತ್ರುಗಳು ತಡ್ಕೊಳ್ಳೋದಕ್ಕಾಗದೆ ಒದ್ದಾಡ್ತಾರೆ. ಶತ್ರುಗಳ ಯಾರು? ಹೋಗು, ಆ ಅರ್ಜುನ್ ದೇಹನ ಸೇರ್ಕೋ. ನಾನ್ ಹೇಳಿದ್ದನ್ನೆಲ್ಲ ನೀನ್ ಮಾಡ್ಬೇಕು. ಇದ್ಯಾಕೆ ಕಿಟಕಿ ಈ ರೀತಿ ಹೊಡ್ಕೋತಿದೆ? ಕಿಟಕಿ ಲಾಕ್ ಮಾಡಿಲ್ಲ ಅನ್ಸುತ್ತೆ ಕಣೋ. ಜೋರ ಗಾಳಿ ಬರ್ತಿರ್ಬೇಕು, ಅದಕ್ಕೆ ಹೊಡ್ಕೋತಾ ಇದೆ. ಅದಿರ್ಲಿ, ಅವನಿಗೆ ಸ್ವಲ್ಪ ನೀರು ಕೊಡು. ಹಾ, ಅಣ್ಣ ತಗೋ ನೀರು ಕುಡಿ. ಅಣ್ಣ ನೀರು ತಗೋ. ಅರ್ಜುನ್ ಸರ್, ಯಾಕೆ ಮಾತಾಡ್ತಾ ಇಲ್ಲ? ನೀರು ತಗೊಳ್ಳಿ. ನೀರ್ ತಗೋಬೇಕೇನೆ? ನೀರ್ ತಗೋಬೇಕಾ? ಕೊಡ ಇಲ್ಲಿ. ಏಯ್, ನೀರ್ ತಗೋಬೇಕೇನೆ? ಅರ್ಜುನ್ ಸರ್, ಏನಾಗಿದೆ ನಿಮಗೆ? ನನ್ ಮೇಲೆ ಯಾಕೆ ನೀರು ಎರಚ್ತಾ ಇದ್ದೀರಾ? ಏಯ್, ಯಾರೇ ನಿನ್ನ ಅರ್ಜುನ್ ಸಾರು? ಮನೆ ಹಾಳಿ. ನಾನ್ ನಿನ್ ಶತ್ರು ಕಣೆ. ಏ ಅರ್ಜುನ, ಯಾಕೋ ಈಗೆಲ್ಲ ಆಡ್ತಿದ್ಯಾ? ವಿಚಿತ್ರವಾಗಿ ಆಡ್ತಿದ್ಯಾ? ಏನಾಗಿದ್ಯೋ ನಿನಗೆ?
ಏಯ್ ಮುದುಕಿ, ಸುಮ್ಮನೆ ಇದ್ರೆ ಸರಿ, ಇಲ್ಲದಿದ್ರೆ ನಿನ್ನ ಕರಳು ಬಗ್ದು ರಕ್ತ ಕುಡಿದು ಬಿಡ್ತೀನಿ. ಅರ್ಜುನ್ ಈ ರೀತಿ ಆಡ್ತಿರೋದ್ ನೋಡಿದ್ರೆ ಇವನ್ ಮೇಲೆ ದೆವ್ವ ಮೆಟ್ಕೊಂಡಿರಂಗ್ ಕಾಣಿಸ್ತಿದೆ. ಹೌದು ಕಣೆ, ದೆವ್ವಾನೆ. ಬಾ ಬಾ, ಈಗ ನಿನ್ನನ್ನು ತಿಂತೀನಿ, ಬಾ. ಸರ್, ಯಾಕೇನೇನೋ ಮಾತಾಡ್ತಾ ಇದ್ದೀರಾ? ಏನೇ ಹಾಳಾದೋಳೆ, ನನಗೆ ಊಟ ಮಾಡಿಸ್ತೀಯಾ? ಮಂತ್ರ ಹೇಳಿ ನನ್ನನ್ನೇ ಸರಿ ಮಾಡ್ತೀಯಾ? ನಿನ್ನ ಗಂಡ ಸರಿ ಹೋಗೋದಕ್ಕೆ ನಾನ್ ಬಿಟ್ಬಿಡ್ತೀನಾ? ಹಾ, ಬಿಡಲ್ಲ, ನಾನ್ ಬಿಡಲ್ಲ. ನಿನ್ನ ಮನೆ ಹಾಳಾಗ್ಬೇಕು, ಅದಕ್ಕೆ ನಿನ್ನ ಗಂಡ ನಿನ್ನ ಗಂಡನ ಮೈ ಒಳಗಡೆ ಸೇರ್ಕೊಂಡಿದ್ದೀನಿ. ಹಾ, ಹಾಗೆ ಅವನ್ ರಕ್ತನ ಹೀರ್ತಾ ಇದ್ದೀನಿ. ಅವನ್ಗೆ ಎಷ್ಟು ಕಷ್ಟ ಕೊಡ್ತೀನಿ ಅಂತ ನೋಡ್ತೀಯಾ? ನೋಡ್ತೀನಿ. ನಿಮ್ಗೆ ಸಂಕಟ ಆಗ್ತಿದ್ಯಾ? ನಿನ್ನ ಗಂಡ ಒತ್ತಾಡೋದನ್ನ ನೋಡಿ ಸಂಕಟ ಆಗ್ತಿದ್ಯಾ? ಅವನ ಮೈ ಮೇಲೆ ನಾನ್ ಇರೋವರೆಗೂ ಅವನ್ ಇದೇ ರೀತಿ ಒದ್ದಾಟ.